Hello everyone, welcome back to another video. ನಾನು ಇವತ್ತಿಗೆ 2 ತಿಂಗಳ ಹಿಂದೆ ನಾನು ಮನೆಯಲ್ಲೇ ಕೂತು ಹೇಗೆ ದುಡಿಮೆ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ಆಪ್ ಇಂದ ನಾನು ಸಫಿಷಿಯೆಂಟ್ ಆಗಿ ಇನ್ಕಮ್ ನ ಗಳಿಸ್ತಾ ಇದ್ದೀನಿ. ಹಾಗೇನೇ ನನಗೆ ಆ ವಿಡಿಯೋ ಕೆಳಗಡೆ ತುಂಬಾನೇ ಕಮೆಂಟ್ಸ್ ಬಂದಿತ್ತು, ತುಂಬಾನೇ ಡೌಟ್ಸ್ ಕ್ಲಾರಿಫಿಕೇಶನ್ಸ್ ಇತ್ತು ನಿಮ್ದೆಲ್ಲ. ಸೊ ಅದಕ್ಕೆಲ್ಲ ಆಲ್ಮೋಸ್ಟ್ ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಯಾವುದಾದ್ರೂ ಕಮೆಂಟ್ಸ್ಗೆ ರಿಪ್ಲೈ ಮಾಡಿಲ್ಲ ಅಂದರೆ ಅದೆಲ್ಲದಕ್ಕೂ ಉತ್ತರ ಈ ವಿಡಿಯೋದಲ್ಲಿದೆ. ಆ ವಿಡಿಯೋ ಮಾಡಿದಾಗಿದ್ದಿದ್ದು ನಮ್ಮ ಫ್ಯಾಮಿಲಿ ಸೈಜ್ ಈಗ ತುಂಬಾ ದೊಡ್ಡದಾಗಿದೆ. 63,000 ಜನರ ಫ್ಯಾಮಿಲಿ ಆಗಿದ್ದೀವಿ ನಾವು. ಆ ವಿಡಿಯೋ ನೋಡಿದಾಗ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ, ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಈ ವಿಡಿಯೋ ನೋಡಿ. ನಿಮಗೆ ಹೇಗೆ ಮನೆಯಲ್ಲೇ ಕೂತು ಆರಾಮಾಗಿ ದುಡಿಮೆ ಮಾಡ್ಬೋದು, ಚಿಕ್ಕ ಚಿಕ್ಕ ಐಟಮ್ಸ್ನ ನಮ್ಗೆ ಇಷ್ಟಪಟ್ಟಿದ್ದ ವಸ್ತುಗಳನ್ನ ತಗೊಳಕ್ಕೂ ಕೂಡ ಬೇರೆಯವ್ರಿಗೆ ಕೇಳಬೇಕು ಅಂತ ಅಂದರೆ ತುಂಬ ಬೇಜಾರಾಗುತ್ತೆ ಒಂದೊಂದ್ಸಲ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂದರೆ ನಾವು ಯಾರದೇ ಹಂಗಿಲ್ಲದೆ ಇರಬೇಕು ಅನ್ನೋದು ಅಂತ ಅನ್ಕೋತಾರೆ ಕೆಲವರು. ಬಟ್ ನನ್ನ ಪ್ರಕಾರ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂದರೆ ನಾವು ಕೂಡ ನಮ್ಮ ಫ್ಯಾಮಿಲಿಯ ಖರ್ಚಿಗೆ ಸ್ವಲ್ಪ ಆದರೂ ಕಾಂಟ್ರಿಬ್ಯೂಟ್ ಮಾಡೋದು ಅಂತ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಎಲ್ಲರಿಗೂ ಏನು ಹೇಳೋದಂದರೆ, ಸಜೆಸ್ಟ್ ಮಾಡೋದಂದರೆ, ಮನೆಯಿಂದಾನೇ ದುಡಿಯೋ ದಾರಿಗಳು ತುಂಬಾ ಇದ್ದಾವೆ. ನೀವು ಅದರಲ್ಲಿ ನಿಮಗೆ ಯಾವುದು ಬೆಸ್ಟ್ ಸೂಟ್ ಆಗುತ್ತೆ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಅದನ್ನೇ ನಿಮ್ಮ ಪ್ರೊಫೆಷನ್ ಆಗಿ ಅಥವಾ ಪಾರ್ಟ್ ಟೈಮ್ ಜಾಬ್ ಆಗಿ ಟ್ರೈ ಮಾಡಿದ್ರೆ ನೀವು ಕೂಡ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೋದು. ಯಾರಿಗೇ ಆಗಲಿ ಏನೇ ನಿಮಗೆ ಬೇಕು ಅಂದರೆ ಕೇಳೋ ಅವಶ್ಯಕತೆ ಇರೋದಿಲ್ಲ. ನೀವು ನನ್ನ ರೀಸೆಂಟ್ ವ್ಲಾಗ್ಸಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ನಾನು ನನ್ನ ಮೇಕಪ್ ಪ್ರಾಡಕ್ಟ್ಸ್ಗಾಗಲಿ ಹಾಗೆಯೇ ಕಾರ್ತಿಕಿಗೆ ಒಮ್ಮೊಮ್ಮೆ ಚಿಕ್ಕ ಚಿಕ್ಕ ಗಿಫ್ಟ್ಸಿಂದ ಸರ್ಪ್ರೈಸ್ ಮಾಡೋಕ್ಕಾಗಲಿ, ನನ್ನ ಹತ್ರ ದುಡ್ಡು ಬೇಕು ಅಂದರೆ ಅವ್ರ ದುಡ್ಡೇ ಇಸ್ಕೊಂಡು ಅವ್ರಿಗೆ ಗಿಫ್ಟ್ ಕೊಡೋಕ್ಕೆ ಚೆನ್ನಾಗಿ ಅನಿಸಲ್ಲ. ಹಾಗೆಯೇ ಒಂದು ಲಿಪ್ಸ್ಟಿಕ್ ಬೇಕು ಅಂದ್ರೂ ಅವ್ರಿಗೆ ಕೇಳೋಕ್ಕೆ ಸರಿ ಹೋಗೋದಿಲ್ಲ. ಆದ್ದರಿಂದ ನಾನು ಶಾಪ್ 101 ಆ್ಯಪಿಂದ ರೀಸೆಲ್ಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಯಾರಿಗೆ ಏನೇ ಕೇಳಬೇಕಾಗಿಲ್ಲ. ನನಗೇನೇ ಬೇಕಂದ್ರೂ ನಾನೇ ಪರ್ಚೇಸ್ ಮಾಡ್ಬೋದು. ಹಾಗೆಯೇ ಎಲ್ಲಾದರೂ ಸುತ್ತಾಡೋಕ್ಕೆ ಹೋದಾಗ ಕೂಡ ನಾನು ಕಾರ್ತಿಕಿಗೆ ಏನಾದರೂ ಕೊಡಿಸ್ತಾ ಇರ್ತೀನಿ ಅವ್ರ ಫೇವ್ರೇಟ್ಸು. ಈ ರೀತಿ ಮಾಡೋದ್ರಿಂದ ನನಗೆ ತುಂಬಾ ಇಂಡಿಪೆಂಡೆನ್ಸ್ ಸಿಕ್ಕಿದೆ ಅನಿಸುತ್ತೆ ಫೈನಾನ್ಷಿಯಲಿ. ನನಗೆ ಬಂದಿರೋ ಕಮೆಂಟ್ಸಲ್ಲಿ ಮೋಸ್ಟ್ ಕಾಮನ್ ಕ್ವೆಶ್ಚನ್ ಅಂದರೆ ಶಾಪ್ 101 ಆ್ಯಪಲ್ಲಿರೋ ಪ್ರಾಡಕ್ಟ್ಸ್ದು ಕ್ವಾಲಿಟೀಸ್ ಚೆನ್ನಾಗಿಲ್ಲ ಅಂತ. ನಾನು ಹೇಳೋದೇನು ಅಂದರೆ, ಯಾವುದೇ ಆನ್ಲೈನ್ ವೆಬ್ಸೈಟಲ್ಲಿ ಎಲ್ಲ ಪ್ರಾಡಕ್ಟ್ಸ್ದು ಕ್ವಾಲಿಟೀಸ್ ಬೆಸ್ಟ್ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ಪ್ರಾಡಕ್ಟ್ಸ್ದು ಕ್ವಾಲಿಟೀಸ್ ಚೆನ್ನಾಗಿರೋದಿಲ್ಲ. ನಾವು ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡೋದು ನಮ್ಮ ಜಾಣ್ಮೆಗೆ ಬಿಟ್ಟಿದ್ದು. ಎಲ್ಲ ಪ್ರಾಡಕ್ಟ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಆ ಬಟ್ಟೆನ ಯಾವ ಮೆಟೀರಿಯಲಿಂದ ಮಾಡಿದ್ದಾರೆ, ಅದರ ಮೇಲಿರೋ ಡಿಸೈನು ಪ್ರಿಂಟೆಡ್ಡಾ ಅಥವಾ ಎಂಬ್ರಾಯ್ಡ್ರಿನ ಎಲ್ಲನೂ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ನೋಡಿ ನೀವು ಸ್ಟಡಿ ಮಾಡಬೇಕಾಗತ್ತೆ. ಹಾಗೆಯೇ ನಾವು ಸೆಲೆಕ್ಟ್ ಮಾಡಿ ಸೆಂಡ್ ಮಾಡಿರೋ ಪ್ರಾಡಕ್ಟ್ಸ್ನ ಅವ್ರು ಪರ್ಚೇಸ್ ಮಾಡಿದ್ರೆ ನಮಗೆ ದುಡ್ಡು ಬರಲ್ಲ ಅಂತ ಕೂಡ ಕೆಲವು ಕ್ವೆಶನ್ಸ್ ಬಂದಿತ್ತು. ಯಾರಿಗೆ ಶಾಪಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನಾವು ಸೆಲೆಕ್ಟ್ ಮಾಡಿ ಅಂಥವ್ರಿಗೆ ನಾವು ಶೇರ್ ಮಾಡಬೇಕಾಗಿರೋದು ಕೂಡ ನಮ್ಮ ಜಾಣ್ಮೆಗೆ ಬಿಟ್ಟಿದ್ದು. ಹಾಗೆಯೇ ಕೆಲವ್ರಿಗೆ ನೀವು ಸೆಂಡ್ ಮಾಡಿ ಅವ್ರಿಗೆ ತಗೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವರಿಗೆ ಶಾಪಿಂಗ್ ಮಾಡೋಕ್ಕೆ ಬರಲ್ಲ ಅಂತ ಅಂದರೆ ನೀವೇ ಅವರ ಅಡ್ರೆಸ್ನ ಫೋನ್ ನಂಬರ್ನ ಇಸ್ಕೊಂಡು ಅವ್ರ ಬದಲು ನೀವೇ ಆರ್ಡರ್ ಮಾಡ್ಬೋದು ಆನ್ಲೈನಲ್ಲಿ. ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ನಾನು ಕೆಳಗಡೆ ಕೊಟ್ಟಿರೋ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ಲೇಸ್ಟೋರಿಂದ ನೀವು ಶಾಪ್ 101 ಆ್ಯಪ್ನ ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮಗೆ ಹೈ ಕ್ವಾಲಿಟಿ ಸಾರೀಸ್, ಕುರ್ತೀಸ್ ಮತ್ತು ಬೆಡ್ಶೀಟ್ಸ್, ಟೀ ಶರ್ಟ್ಸ್ ಇನ್ನೂ ಹೆಚ್ಚೆಚ್ಚು ಪ್ರಾಡಕ್ಟ್ಸ್ ನಿಮಗೆ ಸಿಗುತ್ತೆ. ನಿಮಗೆ ಇಷ್ಟ ಆಗಿರೋ ಪ್ರಾಡಕ್ಟ್ಸು, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ನೀವು ಸರ್ಚ್ ಮಾಡಿ ಯಾರಿಗೆ ತಗೊಳ್ಳೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ ನೀವು ಐಡಿಯಾ ತಗೊಂಡು ನೀವೇ ಸ್ಟಡಿ ಮಾಡಿ ನಿಮ್ಮ ಫ್ಯಾಮಿಲೀಸ್ ಆ್ಯಂಡ್ ಫ್ರೆಂಡ್ಸ್ಗೆ ಇಂಟ್ರೆಸ್ಟ್ಸ್ ಏನೇನಿದೆ ಅಂತ ಅವ್ರ ಜೊತೆ ನೀವು ಶೇರ್ ಮಾಡಿ. ಇನ್ನೂ ಒಳ್ಳೆ ಆಪ್ಷನ್ ಅಂದರೆ ನೀವು ಗ್ರೂಪ್ಸಲ್ಲಿ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ಗ್ರೂಪಲ್ಲಿರೋ ಮೆಂಬರ್ಸಲ್ಲಿ ಕೆಲವ್ರಿಗಾದರೂ ಇಂಟ್ರೆಸ್ಟ್ ಇರುತ್ತೆ. ನೀವು ಎಷ್ಟು ಮಾರ್ಜಿನ್ ಹಾಕಿ ಅದನ್ನು ಶೇರ್ ಮಾಡಿರ್ತೀರೋ ಆ ಮಾರ್ಜಿನ್ ಅಮೌಂಟ್ ನಿಮ್ಮ ಅಕೌಂಟ್ಗೆ ಸಿಗುತ್ತೆ. ಇದೇ ರೀತಿ ನೀವು ಶಾಪ್ 101ಇಂದ ಮಂತ್ಲಿ ಅಪ್ ಟು 20-25,000ವರೆಗೂ ದುಡಿಬೋದು. ಇಷ್ಟು ಈಸಿಯಾಗಿ ದುಡಿಯೋ ಆಪ್ಷನ್ನ ನೀವು ಯಾಕೆ ಮಿಸ್ ಮಾಡ್ಕೋತೀರಾ ಅಲ್ವಾ? ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇದೆ. ಸೊ ನೀವು ಆರ್ಡರ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವ್ರ ಮನೆಗೆ ಡೆಲಿವರಿ ಬಂದಾಗ ಅವ್ರು ಕ್ಯಾಶ್ ಪೇ ಮಾಡ್ತಾರೆ. ಅವ್ರ ಕ್ಯಾಶ್ ಪೇಮೆಂಟ್ ಆದಮೇಲೆ ನಿಮ್ಮ ಅಕೌಂಟ್ಗೆ ನಿಮ್ಮ ಮಾರ್ಜಿನ್ ವ್ಯಾಲ್ಯೂ ಬರುತ್ತೆ. ನೀವು ಲಿಂಕ್ನ ಶೇರ್ ಮಾಡಿದಾಗ ಯಾವುದೇ ಪ್ರಾಡಕ್ಟ್ದು ಬರೀ ಫೋಟೋ ಹೋಗ್ತಾ ಇದೆ, ಲಿಂಕ್ಸ್ ಹೋಗ್ತಾ ಇಲ್ಲ ಅಂತ ಹೇಳಿದ್ರಿ, ಒಂದು 5 ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ಫೋಟೋ ಹೋಗಿ 5 ಸೆಕೆಂಡ್ ಒಳಗಡೆನೆ ನಿಮ್ಮದು ಲಿಂಕ್ ಕೂಡ ಹೋಗುತ್ತೆ. ನಾನು ಹಾಗೆ ಮಾಡ್ತಿರೋದು, 5 ಸೆಕೆಂಡ್ ಟೈಮ್ ತೊಗೊಳುತ್ತೆ. ಸೊ ವೆಯ್ಟ್ ಮಾಡಿ. ನಿಮಗೆ ಎವ್ರಿ ವೀಕ್ ಫ್ರೈಡೇ ಪೇಮೆಂಟ್ ಸಿಗುತ್ತೆ. ಸೊ ನೀವು ಮಂತ್ಲಿ ಕೊನೆಯವರೆಗೂ, ತಿಂಗಳ ಕೊನೆಯವರೆಗೂ ವೆಯ್ಟ್ ಮಾಡಬೇಕಾಗಿಲ್ಲ. ಸೊ ನೀವು ಕರೆಕ್ಟಾಗಿರೋ ಪ್ರಾಡಕ್ಟ್ಸ್ನ ಚೂಸ್ ಮಾಡಿ, ಕರೆಕ್ಟಾಗಿರೋರ ಜೊತೆ ಶೇರ್ ಮಾಡಿ, ಹಾಗೆ ತುಂಬ ಹಣ ಗಳಿಸಿ ಅಂತ
ಇದಿಷ್ಟೇ ಅಲ್ಲದಲ್ಲೇ ನೀವು ನಿಮ್ಮ ರೆಫರಲ್ ಕೋಡ್ನ ನಿಮ್ಮ ಫ್ಯಾಮಿಲೀಸ್ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿದ್ರೆ ಅವರು ಆ ಕೋಡಿಂದ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಅವರು ರೀಸೆಲ್ಲಿಂಗ್ ಸ್ಟಾರ್ಟ್ ಮಾಡಿದ್ರೆ ಅವ್ರು ಸೇಲ್ ಮಾಡಿರೋ ಪ್ರಾಡಕ್ಟ್ಸ್ದು ಕಮಿಷನ್ ಕೂಡ ನಿಮಗೆ ಸಿಗುತ್ತೆ. ಅಪ್ ಟು 20% ಕಮಿಷನ್ ಸಿಗುತ್ತೆ. ನೀವು ರೀಸೆಲ್ ಮಾಡದಿದ್ರೂ ಕೂಡ ನೀವು ರೆಫರ್ ಮಾಡಿರೋರು ರೀಸೆಲ್ ಮಾಡ್ತಾ ಇದ್ರೆ ಅದರದ್ದಿಷ್ಟು ಪರ್ಸೆಂಟೇಜ್ ಅಂತ ನಿಮಗೆ ಕೊಡ್ತಾರೆ, ಅಪ್ ಟು 20%. ಸೊ ತುಂಬಾ ಹಣ ಗಳಿಸ್ಬೋದು. ಇದರ ರಿಲೇಟೆಡ್ ಪ್ರತಿಯೊಂದು ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ಏನೇನು ಮಾಡಬೇಕು ಅಂತ ಆಲ್ರೆಡಿ ಗೊತ್ತಿದೆ. ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ಬ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.